ನಿಮ್ಗೂ ಕೂಡ ಮೂವಿ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ನಿಮ್ಮ ಐಕ್ಯೂ ಲೆವೆಲ್ ಕಡಿಮೆ ಇದೆ ಅಂತ ಅರ್ಥ. ಟಿಕೆಟ್ ಬುಕ್ ಮಾಡುವಾಗಲೇ ಕೇಳುತ್ತೆ ನಿಮ್ಗೆ 18 ವರ್ಷ ಆಗಿದ್ಯಾ ಅಂತ. ಮತ್ತೆ ಸಿನಿಮಾ ಟೈಟಲ್ ಅಲ್ಲೇ ಇದೆ ಎ ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್, ಅಂದ್ರೆ ವಯಸ್ಕರಿಗೆ ಕಾಲ್ಪನಿಕ ಕಥೆ ಅಂತ. ಇಲ್ಲಿ ವಯಸ್ಕರು ಅಂದ್ರೆ ಬರೀ ದೇಹ ಮಾತ್ರ ಅಲ್ಲ, ಬುದ್ಧಿನೂ ಬೆಳೆದಿರಬೇಕು. ಯಾರ್ಯಾರು ಇಂಗ್ಲಿಷ್ ಮೂವಿಗಳನ್ನ ನೋಡೇ ಇರಲ್ವೋ ಅಂತವ್ರಿಗೆ ಈ ಮೂವಿ ಅರ್ಥನೇ ಆಗಲ್ಲ. ಯಾಕಂದ್ರೆ ಇಡೀ ಮೂವಿ ಹಾಲಿವುಡ್ ಇಂದ ಇನ್ಸ್ಪೈರ್ ಆಗಿದೆ. ಈ ಹಾಲಿವುಡ್ ಮೂವಿಗಳಲ್ಲಿ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಮುಕ್ಕಾಲ್ ಭಾಗ ಸಿನಿಮಾ ನೋಡೋವರೆಗೂ ಅರ್ಥ ಆಗಿರೋದಿಲ್ಲ. ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಫುಲ್ ಮೂವಿನ ತಲೆ ಕೆಳಗ್ ಮಾಡ್ಬಿಡ್ತಾರೆ. ಆದ್ರೆ ಟಾಕ್ಸಿಕ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ. ಅವರು ಸಿಂಪಲ್ ಆಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಜನ ಸಿನಿಮಾದಲ್ಲಿ ಸ್ಟೋರಿನೇ ಇಲ್ಲ, ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಪರ್ಸನಲಿ ಹಾಲಿವುಡ್ ಮೂವೀಸ್ ನ ಜಾಸ್ತಿ ನೋಡ್ತೀನಿ. ಹಾಲಿವುಡ್ ಮೂವಿಗಳಲ್ಲಿ ಸ್ಟೋರಿಗಿಂತ ಜಾಸ್ತಿ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ತಾರೆ. ಅದೇ ರೀತಿ ಟಾಕ್ಸಿಕ್ ಕೂಡ ಒಂದು ಕಾನ್ಸೆಪ್ಟ್ ಬೇಸ್ಡ್ ಮೂವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಅದನ್ನ ಅರ್ಥ ಮಾಡ್ಸೋಕೆ ಜಾಸ್ತಿನೇ ಟೈಮ್ ತಗೊಂಡಿದ್ದಾರೆ. ನಾನ್ ನೋಡ್ದಂಗೆ ಹಾಲಿವುಡ್ ಸಿನಿಮಾಗಳು ಅಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡೋದೇ ಇಲ್ಲ. ಬರೀ ಒಂದ್ ಡೈಲಾಗ್ ಕೊಟ್ಟು ಸಿನಿಮಾ ಎಂಡ್ ಮಾಡ್ಬಿಡ್ತಾರೆ. ಆದ್ರೆ ಟಾಕ್ಸಿಕ್ ಅಲ್ಲಿ ನಮ್ ಜನಕ್ಕೆ ಅರ್ಥ ಆಗಲ್ಲ ಅಂತಾನೆ ಅಷ್ಟು ಕ್ಲಿಯರ್ ಆಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ನಮ್ ಜನಕ್ಕೆ ಅಷ್ಟು ಐಕ್ಯೂ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ. ಯಶ್ ಅವರು ಈ ಸಿನಿಮಾ ಮಾಡಕ್ಕೆ 4 ವರ್ಷ ತಗೊಂಡಿದ್ದಾರೆ. ಯಾಕಷ್ಟು ವರ್ಷ ತಗೊಂಡ್ರು ಅಂತ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಯ್ತು. ಒಂದೊಂದು ಸೀನ್ ಕೂಡ ತುಂಬಾ ತಲೆ ಕೆಡಿಸ್ಕೊಂಡು ಮಾಡಿರೋ ಹಾಗೆ ಫೀಲ್ ಆಗುತ್ತೆ. ಡೈಲಾಗ್ಸ್ ಗಳು ಅಷ್ಟೇ, ಪ್ರತಿ ಡೈಲಾಗ್ ಕೂಡ ಯೋಚನೆ ಮಾಡಿ ತುಂಬಾ ಡೀಪ್ ಆಗಿ ಬರ್ದಿದ್ದಾರೆ ಅನ್ಸುತ್ತೆ. ಕೆಲವೊಂದು ಡೈಲಾಗ್ ನ ಅರ್ಥ ಮಾಡ್ಕೊಳ್ಳೋಕು ನಿಮ್ಮ ಇಂಟೆಲಿಜೆನ್ಸ್ ನ ಅವಶ್ಯಕತೆ ಇರುತ್ತೆ. ನಂಗಂತೂ ಮೂವಿ ತುಂಬಾ ಇಷ್ಟ ಆಯ್ತು. ಒಂದ್ಸಲ ನೋಡಿ ಸುಮ್ನಾಗ್ಬೇಕು ಅಂತ ಅನ್ನಿಸ್ತಿಲ್ಲ. ಮತ್ತೆ ಸೆಕೆಂಡ್ ಟೈಮ್ ಮೂವಿಗೆ ಹೋಗ್ತೀನಿ. ಟೈಮ್ ಸಿಕ್ಕಿದಾಗ 3ನೇ ಸಲ ಕೂಡ ಹೋಗ್ತೀನಿ. ಯಾಕಂದ್ರೆ ಇಂಥ ಸಿನಿಮಾ ಮುಂದೆ ಥಿಯೇಟರ್ಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇದ್ದಾಗ ನೋಡ್ಕೋಬೇಕು. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಷ್ಟೇ. ಬೇಕಿದ್ರೆ ಇನ್ನೊಂದ್ಸಲ ಹೋಗಿ ಮೂವಿ ನೋಡಿ. ಹೋದಾಗ ಸೀನ್ ಟು ಸೀನ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಆದ್ರೆ ಒಂದ್ ವಿಷಯ, ಇದು ಆರಾಮಾಗಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ತಮಾಷೆ ಮಾಡ್ಕೊಂಡು ನೋಡೋ ಮೂವಿ ಅಂತೂ ಅಲ್ವೇ ಅಲ್ಲ. ಇದನ್ನ ಮೈಂಡ್ಫುಲ್ ಆಗಿ ನೋಡೋ ಮೆಚೂರ್ಡ್ ವ್ಯಕ್ತಿಗಳಿಗೆ ಮಾತ್ರ ಅರ್ಥ ಆಗುತ್ತೆ ಮತ್ತೆ ಇಷ್ಟ ಆಗುತ್ತೆ. ನಿಮ್ ಪ್ರಕಾರ ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ.